ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ಇನ್ನೊಬ್ಬರ ಅಣ್ಣ ಮೂರು ಜನ ಏನೋ ಕೆಲಸದ ಮೇಲೆ ಪಟಾಯ ಬಂದಿದ್ವಿ. ಹಾಗೆಯೇ ಹೋಗುವಾಗ ಗೋ ಹೋಲ್ಸೇಲ್ ಅಂತ ಹೊಸದಾಗಿ ಒಂದು ಹೋಲ್ಸೇಲ್ ಅಂತ ಅವ್ರು ಹಾಕಿದ್ದಾರೆ. ನನಗೇನು ಆ ಥರ ಅನ್ನಿಸ್ಲಿಲ್ಲ, ಆದರೆ ಹೋಲ್ಸೇಲ್ ಶಾಪ್ ಓಪನ್ ಆಗಿದೆ. ಹಾಗೆಯೇ ನೀವು ನೋಡ್ಬೋದು, ಅಷ್ಟು ಜನ ಏನಿಲ್ಲ, ಸೇಮ್ ಆ್ಯಸ್ ಮ್ಯಾಕ್ರೋ ಅಂತಲೇ ಹೇಳ್ಬೋದು. ಆದರೆ ನೋಡೋಣ ಏನೇನಿರ್ಬೋದು ಅಂತ ನಾವು ಹೋಗಿ ನೋಡಿದಾಗ ನನಗೆ ಇಷ್ಟ ಆಯಿತು. ಆದರೆ ಬೇಕ್ರಿ ಸೆಕ್ಷನ್ಸ್ ಆಗಿರ್ಬೋದು, ಒಂದು ಐಟಮ್ ತುಂಬಾ ಕಡಿಮೆನೇ ಇದೆ ಕಂಪೇರ್ ಟು ಮ್ಯಾಕ್ರೋ. ಇಲ್ಲಿ ಒಂದೊಂದು ಐಟಮ್ ಆಯಿಲ್ ಮತ್ತು ಈ ಬೇಕ್ರಿ ಸೆಕ್ಷನ್ಸ್ ಆಗಿರ್ಬೋದು, ಜ್ಯೂಸಸ್ ಮತ್ತು ನಾನ್ ವೆಜ್ ಸೆಕ್ಷನ್ಸ್ ಆಗಿರ್ಬೋದು, ಅದೆಲ್ಲ ಕಡಿಮೆ ಇದೆ ಕಂಪೇರ್ ಟು ಮ್ಯಾಕ್ರೋ. ಹಾಗೆಯೇ ನಾನು ಅಲ್ಲಿ ಹೋಗಿದಾಗ ವಿಡಿಯೋ ಮಾಡ್ಕೊಂಡಿದ್ದೆ. ಅದೇ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಡಿಟ್ ಮಾಡಿ. ಹಾಗೆಯೇ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇಲ್ಲಿ ತುಂಬಾ ಚೆನ್ನಾಗಿದ್ದೀವಿ. ಇಲ್ಲಿವರೆಗೂ ನನ್ನ ಚಾನೆಲ್ಗೆ 350 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಹಳೆಯ ವೀಡಿಯೋಸ್ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿ ಅಂತಲೂ ಹೇಳ್ತೀನಿ. ಹಾಗೆ ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಮತ್ತು ನನ್ನ ಹಸ್ಬೆಂಡ್ ಹಾಗೆ ಹಸ್ಬೆಂಡ್ ಫ್ರೆಂಡ್ ಪಟಾಯ ಬಂದಿದ್ವಿ. ಈವ್ನಿಂಗ್ ಆಗಿತ್ತು, ಒಂದು 5:30 ಆಗಿತ್ತು. ಕೆಲಸ ಇತ್ತು ಅವ್ರಿಗೆ, ನನ್ನ ಹಸ್ಬೆಂಡ್ಗೆ ಒಂದು ಕೆಲಸ ಇತ್ತು. ಹಾಗಾಗಿ ಒಂದು ಸಾಫ್ಟ್ವೇರ್ ಅಪ್ಡೇಟ್ಗೆ ಬಂದಿದ್ವಿ. ಬಂದಾಗ ಹಾಗೆಯೇ ಹೊಸ್ದಾಗಿ ಶಾಪ್ ಓಪನ್ ಆಗಿತ್ತು ಅಂತ ಲಾಸ್ಟ್ 3 ಟೈಮ್ಸಿಂದ ನೋಡ್ಕೊಂಡಿದ್ವಿ. ಬರಬೇಕು ಅಂತ ಅಂದ್ಕೊಂಡಿದ್ವಿ, ಬರೋಕ್ಕಾಗಿರಲಿಲ್ಲ. ಇವತ್ತು ಏನೋ ಕೆಲಸದ ಮೇಲೆ ಬಂದಿದ್ದರಿಂದ ಸ್ವಲ್ಪ ಅದು ಕೆಲಸ ಮುಗಿಸ್ಕೊಂಡು ಹಾಗೆಯೇ ಬಂದಿದ್ವಿ. ನೋಡ್ಕೊಂಡು ಹೋಗೋಣ ಏನೇನಿದೆ, ಕಂಪೇರ್ ಮಾಡ್ಬೋದಲ್ವ ಮ್ಯಾಕ್ರೋಗೂ. ಇದು ಬೇರೆ ಗೋ ಹೋಲ್ಸೇಲ್ ಅಂತ ಇತ್ತು. ಯಾವ್ದು ಕಮ್ಮಿ ಕಂಪೇರ್ ಟು ಮ್ಯಾಕ್ರೋ ಸ್ವಲ್ಪ ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂತ ನೋಡ್ಕೊಳ್ಳೋಣ ಅಂತ ಬಂದಿದ್ವಿ. ಹಾಗೆ ನೋಡಿದಾಗ ನಾನು 3 ಐಟಮ್ ಪರ್ಚೇಸ್ ಮಾಡಿದ್ದು. ಮ್ಯಾಕ್ರೋಗೂ ಇಲ್ಲಿಗೂ ಕಂಪೇರ್ ಮಾಡಿದಾಗ ಡ್ರೈ ನಟ್ಸ್ ಐಟಮ್ ಸ್ವಲ್ಪ ಕಡಿಮೆನೇ ಇದೆ. ಅರ್ಧ kg ಬಾದಾಮ್ಗೆಲ್ಲ 175 ತೈ ಬಾತ್ ಆ ಥರ ಇದೆ. ಅದೇ ನಾವು ಮ್ಯಾಕ್ರೋದಲ್ಲಿ ತೊಗೋತೀವಿ ಅಂದರೆ ನಿಯರ್ಲಿ 250 ತೈ ಬಾತ್ ಆಗುತ್ತೆ. 250 ತೈ ಬಾತ್ ಅಂದರೆ ಇಂಡಿಯನ್ ರುಪೀಸ್ ನಿಯರ್ ಬೈ 600 to 700 ಆಗುತ್ತೆ ಅರ್ಧ kgಗೆ. ಹಾಗೆಯೇ ಇಲ್ಲಿ ಕಡಿಮೆ ಸಿಕ್ತಲ್ವ ಅಂತ ನಾನು ಹಾಫ್ kg ಅಲ್ಲ 1 kg ಕ್ಯಾಶು ತೊಗೊಂಡೆ. ಮತ್ತು 1 ಲೀಟರ್ ಕೊಕೊನೆಟ್ ಆಯಿಲ್. ಮ್ಯಾಕ್ರೋಗೆ ಕಂಪೇರ್ ಮಾಡಿದ್ರೆ ಕೊಕೊನೆಟ್ ಆಯಿಲ್ ಇಲ್ಲಿ ನನಗೆ ಅನಿಸ್ತು ತುಂಬಾ ಕಡಿಮೆ ಇದೆ. ಹಾಗೆ 1 ಲೀಟರ್ ಕೊಕೊನೆಟ್ ಆಯಿಲ್ ತೊಗೊಂಡ್ವಿ. ಮತ್ತು ಇನ್ನೊಂದು ಐಟಮ್ ಬಂದು ಹಾಲು ಯಾವಾಗಲೂ ಸೇಮ್ ರೈಟೇ ಇಲ್ಲಿ 99 ರುಪೀಸ್ ಇರುತ್ತೆ. 2 ಲೀಟರ್ ಬಾಟಲ್ ನಾವು ಯೂಸ್ ಮಾಡೋದು, 99 ರುಪೀಸ್ ಇರುತ್ತೆ. ಒಂದು ಹಾಲು ಖಾಲಿಯಾಗಿತ್ತು, ಹಾಗೆ ಹಾಲು ತೊಗೊಂಡ್ವಿ. ವೆಜಿಟೇಬಲ್ಸು ಕೂಡ ಅಷ್ಟೇ, ತರಕಾರಿನೂ ಕಡಿಮೆ ರೇಟಲ್ಲೇ ಇದೆ. ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಚ್ ಫ್ರೈಸ್. ಕಂಪೇರಿಂಗ್ ಟು ಮ್ಯಾಕ್ರೋ ಇಲ್ಲಿ ತುಂಬ ಬಿಗ್ ಪ್ಯಾಕೆಟ್ ಇದೆ. 115 ಬಾತ್ ಇತ್ತು. ನಾವೇನು ಯೂಸ್ ಮಾಡೋದಿಲ್ಲ, ನೋಡ್ತಾ ಇದೆ ಬಂದು ಎಲ್ಲ ಐಟಮ್ಸ್ ಏನೇನಿದೆ ಅಂತೆಲ್ಲ ನೋಡ್ತಾ ಇದೆ. ನನಗೇನೋ ಚೆನ್ನಾಗಿತ್ತು, ಕಡಿಮೆ ಕಂಪ್ಯಾರೇಬಲ್ ಟು ಮ್ಯಾಕ್ರೋ ಓಕೆ ಅಂತ ಅನ್ನಿಸ್ತು. ನೋಡೋಣ, ನೆಕ್ಸ್ಟ್ ಟೈಮ್ ಹೋಗಿ ಫುಲ್ ಗ್ಲಾಸರಿ ಶಾಪಿಂಗ್ ಮಾಡಿದರೆ ನಾನು ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ. ವರ್ತಿ ಅನಿಸಿದ್ರೆ ನಾನು ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ
ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಗ್ಸ್ ಕೂಡ ತುಂಬ ವೆರೈಟೀಸ್ ಇಟ್ಟಿದ್ರು. ಅದು ಯಾವ ಎಗ್ ಅಂತ ನಂಗೆ ಗೊತ್ತಿಲ್ಲ. ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ, ಎಲ್ಲ ತೊಗೊಂಡು ಬಿಲ್ ಹಾಕಿಸ್ಕೊಂಡು ನಾವು ರಿಟರ್ನ್ ಹೊರಟಾಗ 7:30 ಆಗಿತ್ತು. ಮನೆ ರೀಚ್ ಆದಾಗ 8:30 ಆಗಿತ್ತು. ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲಗಿದ್ದೇ ಆಯಿತು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ